ನಮಸ್ಕಾರ ಕರ್ನಾಟಕ. ಮೂರು ಪಕ್ಷಗಳಿಗೆ ಓಟ್ ಹಾಕ್ಬೇಡ್ರಪ್ಪ ಅಂತ ನಾನು ಯಾವಾಗಲೂ ಹೇಳಿದ್ರೆ ಜನ ನನಗೆ ಮೆಸೆಂಜರಲ್ಲಿ ಹಾಕ್ತಾರೆ, ಇನ್ಬಾಕ್ಸಲ್ಲಿ ಹಾಕ್ತಾರೆ, ವಾಟ್ಸಪ್ಪಲ್ಲಿ ಹಾಕ್ತಾರೆ. ಸರ್, ಪೊಲಿಟಿಕಲ್ ಆಲ್ಟರ್ನೇಟಿವ್ ಏನಿದೆ? ನೀವೇ ಒಂದು ಪಕ್ಷನ ಸೃಷ್ಟಿ ಮಾಡಿ ಅಂದರು, ಇಲ್ಲ ನೀವೇ ಒಂದು ಪಕ್ಷನ ಕಟ್ಟಿ ಅಂದರು, ಇಲ್ಲ ನೀವೇ ಯಾವುದನ್ನ ಒಂದು ಪಕ್ಷಕ್ಕೆ ಅಧ್ಯಕ್ಷ ಆಗಿ ಅಂತಂದರು. ಏನೋ ನಿಮ್ಮೆಲ್ಲರ ಪ್ರೀತಿ, ನಿಮ್ಮ ಎಲ್ಲರ ವಿಶ್ವಾಸ ಈಗ ಇನ್ನು ಕೆಲವು ದಿನಗಳಲ್ಲಿ ಕರ್ನಾಟಕದಲ್ಲಿ ಒಂದು ಪಕ್ಷಕ್ಕೆ ಅಧ್ಯಕ್ಷನಾಗುವಂಥ ಎಲ್ಲ ಸೂಚನೆಗಳು ಕಾಣ್ತಾ ಇದೆ ಅಂತ ಈ ಮೂಲಕ ಹೇಳುತ್ತಾ, ಆದಷ್ಟು ಜಲ್ದಿ ವೆರಿ ಲೇಟೆಸ್ಟ್ ಆಗಿ ಆ ಒಂದು ಪಕ್ಷವನ್ನು, ಆ ಪಕ್ಷಕ್ಕೆ ಅಧ್ಯಕ್ಷನಾಗಿ ಆ ಪಕ್ಷವನ್ನು ಕರ್ನಾಟಕದಲ್ಲಿ ಅಧಿಕಾರ ತರಲಿಕ್ಕೆ ನಾನು ಕೆಲಸ ಮಾಡಲಿಕ್ಕೆ ರೆಡಿ ಆಗ್ತಾ ಇದ್ದೀವಿ. ನಮ್ಮ ಟೀಮ್ ರೆಡಿ ಆಗ್ತಾ ಇದೆ. ವೆರಿ ಶಾರ್ಟ್ಲಿ ಐ ವಿಲ್ ಬಿ ಇನ್ ಚಾರ್ಜ್ ಆಫ್ ಎ ಪೊಲಿಟಿಕಲ್ ಪಾರ್ಟಿ, ಒಂದು ಅಧ್ಯಕ್ಷನಾಗಿ. ಸಾಮಾನ್ಯ ಜನರಿಗೆ ಟಿಕೆಟ್ ಕೊಡಬೇಕು, ಸಾಮಾನ್ಯ ಜನರಿಗೆ MLA ಟಿಕೆಟು, GBA ಕೌನ್ಸಿಲರ್ ಟಿಕೆಟ್ಗಳು, ಗ್ರಾಮ ಪಂಚಾಯತಿ ಆಗಿರ್ಬೋದು, ತಾಲೂಕ್ ಪಂಚಾಯತಿ ಆಗಿರ್ಬೋದು, ಸಾಮಾನ್ಯ ಜನನ ನಿಲ್ಲಿಸಿ ಗೆಲ್ಲಿಸಿ ಅಧಿಕಾರಕ್ಕೆ ತರಬೇಕು ಅನ್ನೋದೇ ನನ್ನ ಒಂದು ಉದ್ದೇಶ. ದ ಮಿಷನ್ 2028 ಅಂತ ಹೇಳುತ್ತಾ, ವಂಶ ಪರಂಪರೆ ಆಡಳಿತ, ಈ ಕಣ್ಣೀರು ಹಾಕ್ಕೊಂಡು ಭಿಕ್ಷೆ ಬೇಡೋದು ಅಧಿಕಾರಕ್ಕೋಸ್ಕರ, ವಂಶ ಪರಂಪರೆಗೆ ನಾನಾದ್ಮೇಲೆ ನಮ್ಮ ಅಪ್ಪ ಆದಮೇಲೆ ನಮ್ಮ ಮೊಮ್ಮಕ್ಕಳನ್ನ ಮಾಡಿ ಅನ್ನೋದು, ನನ್ನ ತಮ್ಮನ್ನ ಮಾಡಿ ಅನ್ನೋದು, ನನ್ನನ್ನು ಮತ್ತೆ CM ಮಾಡಿ ಅನ್ನೋದು, ಈ ರೀತಿ ಭಿಕ್ಷೆ ಬೇಡುವ ರಾಜಕಾರಣಿಗಳ ಮಧ್ಯೆ ಒಂದು ಹೊಸ ರಾಜಕೀಯವನ್ನು, ಒಂದು ಹೊಸ ರಾಜಕೀಯ ಕ್ರಾಂತಿಯನ್ನು, ಒಂದು ಹೊಸ ರಾಜಕೀಯ ಶಕ್ತಿಯನ್ನು ಕರ್ನಾಟಕದಲ್ಲಿ ವೆರಿ ಶಾರ್ಟ್ಲಿ ತರ್ತಾ ಇದ್ದೀವಿ ಅಂತ ಹೇಳ್ತಾ, ನೀವೆಲ್ಲ ಸಜ್ಜಾಗಬೇಕು. ಈಗ ಯಾರನ್ನ ಡಾಕ್ಟರ್ ಇದ್ದರೆ ಯು ಶುಡ್ ಬಿಕಮ್ ಎ ಮೆಡಿಕಲ್ ಮಿನಿಸ್ಟರ್. ಓಕೆ, ನೀವು ಸಾರ್ವಜನಿಕ ಹಿತಾಸಕ್ತಿನಲ್ಲಿ ಕರ್ನಾಟಕವನ್ನು ಇಷ್ಟಪಡೋದಾದರೆ, ಈ ಕರ್ನಾಟಕವನ್ನು ಬದಲಾವಣೆ ಮಾಡಬೇಕು ಅನ್ನೋದಾದರೆ, ಈ ಭ್ರಷ್ಟಾಚಾರವನ್ನು ತೊಲಗಿಸ್ಬೇಕು ಅನ್ನೋದಾದರೆ ರಾಜಕೀಯ ಕ್ರಾಂತಿ ಆಗಬೇಕು. ಸಾಮಾನ್ಯ ಜನ, ನಮ್ಮಂಥವ್ರು ನಿಮ್ಮಂಥವ್ರು ಸೇರಿ ಒಂದು ರಾಜಕೀಯ ಶಕ್ತಿಯನ್ನು, ರಾಜಕೀಯ ಅಧಿಕಾರವನ್ನು, ಒಬ್ಬ CM ಅನ್ನು ತರಬೇಕು. ನಾವೇ ಆಗಬೇಕು CM. ಇಲ್ಲ ಅಂತಂದರೆ ಈ ಕರ್ನಾಟಕವನ್ನು ಇವರು ಯಾರು ಕೂಡ ಉಳಿಸಲ್ಲ. ಆಲ್ರೆಡಿ ಕರ್ನಾಟಕದ ಪೊಲೀಸರಂತೂ ಥೇಟ್ ಡಕಾಯಿತರ ರೀತಿಯಲ್ಲಿ ಲೂಟಿಯನ್ನು ಮಾಡ್ತಾ ಇದ್ದಾರೆ. ರಾಜಕಾರಣಿಗಳು ಅಷ್ಟೇ ಅದನ್ನು ನೋಡಿಕೊಂಡು, ಕಾಂಗ್ರೆಸ್ ಪಕ್ಷ ಆಗಿರ್ಬೋದು, ಆಡಳಿತ ಪಕ್ಷ ಆಗಿರ್ಬೋದು, ಅಥವಾ ವಿರೋಧ ಪಕ್ಷ ಎಲ್ಲರೂ ಕೂಡ ನೋಡಿಕೊಂಡು ಸುಮ್ಮನೆ ಅವ್ರವ್ರ ಪಾಡಿಗೆ ಏನು ಎಷ್ಟು ಕಾಸು ಮಾಡೋಕ್ಕಾಗತ್ತಾ ಮಾಡ್ಕೊತಾ ಇದ್ದಾರೆ. ಇದನ್ನೆಲ್ಲ ತೊಲಗಿಸಿ ಸಾಮಾನ್ಯ ಜನರ ಮುಖದಲ್ಲಿ ನಗು ಬರಬೇಕು, ಸಾಮಾನ್ಯ ಜನರ ಜೇಬಲ್ಲಿ ಕಾಸಿರಬೇಕು, ಅವ್ರ ಅಕೌಂಟಲ್ಲಿ ದುಡ್ಡು ಇರಬೇಕು, ಸಾಲ ಮುಕ್ತವಾಗಬೇಕು. ನೀವೆಲ್ಲ ನಗಬೇಕು, ನಾವು ನಗಿಸ್ಬೇಕು. ಒಂದು ಒಳ್ಳೆಯ ಆಡಳಿತ, ಒಂದು ಭ್ರಷ್ಟಾಚಾರ ಮುಕ್ತ ಆಡಳಿತ, ಟೋಲ್ಗೇಟ್ ಮುಕ್ತ ಕರ್ನಾಟಕ, ಕ್ರೈಮ್ ಮುಕ್ತ ಕರ್ನಾಟಕ, ರೇಪ್ ಮುಕ್ತ ಕರ್ನಾಟಕ, ಡ್ರಗ್ಸ್ ಮುಕ್ತ ಕರ್ನಾಟಕವನ್ನು ಕೊಡಬೇಕು ಅನ್ನೋ ಒಂದು ಮಿಷನನ್ನು ಇಟ್ಕೊಂಡಿದ್ದೀವಿ. ವೆರಿ ಶಾರ್ಟ್ಲಿ ಐ ಆಮ್ ಅನೌನ್ಸಿಂಗ್ ಎ ನ್ಯೂ ಪೊಲಿಟಿಕಲ್ ಸ್ಟ್ರೆಂತ್ ಅಂತ ಹೇಳುತ್ತಾ ನಮ್ಮ ಟೀಮ್ ಅನೌನ್ಸ್ ಮಾಡ್ತಾ ಇದೆ. ನಾನೇ ಒಂದು ಹೊಸ ರಾಜಕೀಯ ಕ್ರಾಂತಿಯನ್ನು ವೆರಿ ಶಾರ್ಟ್ಲಿ ಅನೌನ್ಸ್ ಮಾಡ್ತಾ ಇದ್ದೀವಿ. ಆಮೇಲೆ ಹಬ್ಬ ಮಾಡೋಣ, ಆಮೇಲೆ ಊರ ಹಬ್ಬ ಮಾಡೋಣ. ಇವರಿಗೆ, ಈ ಭ್ರಷ್ಟರಿಗೆ ಊರ ಹಬ್ಬ ಮಾಡೋ ಅಂತ ತುಂಬ ಅವಶ್ಯಕತೆ ಇದೆ. ಒಬ್ಬೊಬ್ಬರನ್ನೂ ಹುಡುಕಿ ಜೈಲಿಗೆ ಹಾಕಿಸ್ತೀನಿ, ಒಬ್ಬೊಬ್ಬರನ್ನೂ ಹುಡುಕಿ. ಧನ್ಯವಾದಗಳು.